ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಹಗಲು ದರೋಡೆ. ಬೆಳಗಾವಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಉಚಿತ ಇದ್ದರೂ ಸಾರ್ವಜನಿಕರಿಂದ ದುಡ್ಡು ಪೀಕುತ್ತಿರುವ ಗುತ್ತಿಗೆದಾರ. ಈ ವಿಷಯ ಬೆಳಗಾವಿ ವಿಭಾಗೀಯ ನಿಯಂತ್ರಣಾಧಿಕಾರಿಯವರ ಗಮನಕ್ಕೆ ತಂದು 1.5 ತಿಂಗಳಾದರೂ ಕೂಡ ಇನ್ನೂವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಈ ವಿಷಯದ ಕುರಿತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ತಂದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆ ಅಧಿಕಾರಿಗಳು. ಅದಕ್ಕೆ ಗುತ್ತಿಗೆದಾರ ಗುತ್ತಿಗೆ ರದ್ದು ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹಾಂತೇಶ್ ಭಂಡಾರಿ ಅವರಿಂದ ಹುಬ್ಬಳ್ಳಿ ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆಗೆ ಆಮೇಲೆ ಟಾಯ್ಲೆಟ್ ರೂಮ್ಗೆ 10 ರೂಪಾಯಿ, ಆಮೇಲೆ ಮೂತ್ರ ವಿಸರ್ಜನೆಗೆ 5 ರೂಪಾಯಿ 10 ರೂಪಾಯಿ ಒಂದೊಂದು ಕಡೆ ವಸೂಲಿ ಮಾಡಕತ್ತಾರ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸಾರ್ವಜನಿಕರು ನಮಗೆ ಮಾಹಿತಿ ಕೊಟ್ಟರು. ಆಮೇಲೆ ನಾವೇನು ಮಾಡಿದ್ರಿ, ಅದಕ್ಕೆ ನಾವು ನಮ್ಗೆ ತಿಳಿಲತ್ತ ಹೇಳಿ ನಾವು ಹೋಗಿ ಗುಪ್ತವಾಗಿ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಬಂದಾಗ ನಮ್ಮ ಕಡೆನ ಅವ್ರು ಹಗಲು ದರೋಡೆ ಮಾಡಕತ್ರು. 5 ರೂಪಾಯಿ ಕೊಡ್ರಿ 3 ರೂಪಾಯಿ ಕೊಡ್ರತ್ತ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬೆಳಗಾವದಾಗ ಬಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಮನವಿ ಕೊಟ್ಟಿದ್ವಿ. ಹಿಂಗೆ ಆಗದೈತಿ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ರಮ ಕೈಗೊಳ್ರಿ ಅಂತ. ಸೊ ಅವರು ಏನೋ ಕ್ರಮ ಕೈಗೊಂಡಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ನಾವೀಗ ಹುಬ್ಬಳ್ಳಿಯಾಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಕಡೆ ಬಂದಿವಿ. ಇಲ್ಲಿ ಒಂದು ಮನವಿ ಕೊಟ್ಟಿದ್ರಿ. ಸೊ ಇವ್ರು ಏನಾಕತ್ತಾರ, ಇದಕ್ಕೆ ಸಂಬಂಧಪಟ್ಟ ನಾವು ತಕ್ಷಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಕತ್ತಾರ. ಈಗ ಕಾದ್ ನೋಡ್ಬೇಕ್ರಿ, ಇದಕ್ಕೆ ಹೆಂಗ ಕ್ರಮ ಕೈಗೊಳ್ತಾರ ಅನ್ನೋದು ಕಾದ್ ನೋಡ್ಬೇಕಷ್ಟೇ. ಮನವಿ ಸಲ್ಲಿಸಿದ ನಂತರ ವ್ಯವಸ್ಥಾಪಕ ನಿರ್ದೇಶಕರು ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದಾರೆ. ಗುತ್ತಿಗೆದಾರರ ಮೇಲೆ ಆದಷ್ಟು ಬೇಗ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ನಿಮ್ಮ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಂಘಟನಾ ಕಾರ್ಯದರ್ಶಿಯಾದ ಮಹಾಂತೇಶ್ ಭಂಡಾರಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ನೂತನ ಬಸ್ ಸ್ಟ್ಯಾಂಡ್ ಅಲ್ಲಿ ಶೌಚಾಲಯದ ನಡೆಸುವವರು ಈಗೇನ್ ನಾವು ನಿಗದಿಪಡಿಸಿದ್ದಕ್ಕಿಂತ ದರಕ್ಕಿಂತ ಹೆಚ್ಚು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರೋದು ಪ್ರಕಾರ ಈಗಾಗಲೇ ನಾವು ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಫಾರ್ವರ್ಡ್ ಮಾಡಿದೀವಿ. ಅಲ್ಲಿ ಮತ್ತೆ ರೇಟ್ ಚಾರ್ಟ್ ಡಿಸ್ಪ್ಲೇ ಮಾಡುವುದು ಯಾವುದೇ ಕಾರಣಕ್ಕೂ ನಾವು ನಿಗದಿಪಡಿಸಿದ ದರಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡಬಾರದು ಅಂತ ಹೇಳಾಗಿದೆ. ಮತ್ತೆ ಕಂಪ್ಲೇಂಟ್ಸ್ ಬಂದಿದೆ ಅಂದ್ರೆ ಮತ್ತೆ ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ, ದಂಡ ಹಾಕಿಸ್ತೀವಿ. ಮತ್ತೆ ಇನ್ನೊಂದು ವಾರ್ನಿಂಗ್ ಅಲ್ಲಿ ಅವರು ಸರಿ ಮಾಡಿಲ್ಲ ಅಂದ್ರೆ ಟರ್ಮಿನೇಷನ್ ಆಕ್ಷನ್ ತಗೊಳ್ತೀವಿ. मैडम कितना लीजिए पैसा आपके पास है? हाँ? कितना पैसा ले रहे हैं लोग? 10 रुपये वॉशरूम को एक्चुअली फ्री है ये. टॉयलेट गए तो 5 रुपये है. यूरिन के लिए गए तो फ्री है. फिर भी पैसे लिए भी अंदर आपको नहीं छोड़ है ना. इसमें एक्चुअली न्यूज़ किए थे हम लोगों ने, ये दिन में लूट रहे लोगों को एक्चुअली. ಹಾಂ ಕನ್ನಡ ಬರ್ತಿದ್ರಲ್ಲ, ನೀವು ಕನ್ನಡ ಬರೋದು ನಾವು ನಿಮ್ಗೆ ಇದು ಮಾತಾಡ್ತವ್ರ. ಹಾಂ 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 ಅಂತಾರೆ ರೀ. ಆ್ಯಕ್ಚುಲಿ ರಿಸರ್ಚ್ಗೆ ಫ್ರೀ ಇದ್ರಾಗ ಆ್ಯಕ್ಚುಲಿ ಅದ ಫ್ರೀ ಐತಲ್ರಿ. ಮೂತ್ರಾಲಯ ಉಚಿತ, ಟಾಯ್ಲೆಟ್ ಹೋದಂದ್ರೆ 5 ರೂಪಾಯಿ ಕೊಡಬೇಕು. ಇವ್ರು ಹಗಲು ದರೋಡೆ ಮಾಡತ್ತಾರ ಪಾಪ ಅವ್ರು. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಗೊತ್ತಾಗೋದಿಲ್ಲ ರೀ. ಇದನ್ನು ನಾವು ಆ್ಯಕ್ಚುಲಿ ಆಲ್ರೆಡಿ ಸುದ್ದಿ ಮಾಡಿದ್ರು. ಇದನ್ನು ಸುದ್ದಿ ಮಾಡಿ ಅದಕ್ಕೂ ಮತ್ತು ಅವರು ಆ್ಯಕ್ಚುಲಿ ಇದನ್ನು ಟೆಂಡರ್ನ ಕ್ಯಾನ್ಸಲ್ ಮಾಡಿ ಕೇಳಿದ್ರು ನಾವು ಇದನ್ನು. ಯಾಕಂದ್ರೆ ಇವರಿಗೆ ಒಂದೇ ಮಾತು ಇವರಿಗೆ ಅವ್ರು ತೊಗೊಳಕತ್ತಾರಲ್ಲ ರೀ. ಟೆಂಡರ್ ಇದ್ರಿ ಅದು. ಹಾಂ 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 10 ರೂಪೀಸ್ ಏನು ರೀ ಅಲ್ರಿ ಸರ್. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದೆ. ಮತ್ತು ಇವ್ರು ಏನು ರೀ ಒಂದಕ್ಕೆ 10 ರೂಪಾಯಿ ತೊಗೋತಾರಂದ್ರೆ ರೀ. ಓಕೆ ಹೌದು ನಮ್ಮದು ಭಾರತ ವೈಭವ್ ಪ್ಲಸ್ ನ್ಯೂಸ್ 360 ಕನ್ನಡ ಅಂತ ಹೇಳ್ರಿ. ನ್ಯೂಸ್ 360 ಕನ್ನಡ. ಹಾಂ ಓಕೆ ಥ್ಯಾಂಕ್ ಯು.